ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತಿನ ಒಂದು ದಿನ ರಕ್ಷಾಬಂಧನದ ಸ್ಪೆಷಲ್ ಆಗಿ ನಾವು ನಮ್ಮ ಮನ್ಯಾಗ ಸೆಲೆಬ್ರೇಟ್ ಮಾಡಾಕತ್ತೀವಿ. ಇವತ್ತಿನ ಒಂದಿನ ರಕ್ಷಾಬಂಧನ ಸ್ಪೆಷಲ್ ಆಗಿ ಶಾವಿಗೆ ಖೀರ್ ಮಾಡೇವಿ. ಏನಿಲ್ರಿ, ಸ್ವಲ್ಪ ಸಿಂಪಲ್ ಆಗಿ ಒಂದು ವ್ಲಾಗ್ ಇದು ಅಷ್ಟೇ. ಹಾಗೆ ನಾವು ಸಿಂಪಲ್ ಆಗಿ ರಕ್ಷಾಬಂಧನನ ಸೆಲೆಬ್ರೇಟ್ ಮಾಡಿದ್ವಿ. ಏನು ಸ್ಪೆಷಲ್ ಅಂತಂದ್ರೆ ಆ್ಯಕ್ಚುಲಿ ಈ ವರ್ಷ ನಮ್ಮ ಪೃಥ್ವಿಗೆ ಫಸ್ಟ್ ರಾಖಿ ಹಬ್ಬದ ವಿಶೇಷ ಆಗೈತಿ. ನಮ್ಮ ಪೃಥ್ವಿಗೆ ರಾಖಿ ಕಟ್ಟಾಕ ಅವ್ರ ಅಕ್ಕಾರು ಇಬ್ರು ಸ್ಕೂಲಿಗೆ ಹೋಗಿದ್ರು. ಆ್ಯಕ್ಚುಲಿ ಇವತ್ತು ಶನಿವಾರ ಎಲ್ಲ ಬೇಗನೆ ಸ್ಕೂಲ್ ಇತ್ತು, ಅದ್ರ ಸಲುವಾಗಿ ಸ್ಕೂಲ್ ಮುಗಿಸ್ಕೊಂಡ್ ಬಂದಿದ್ದು ಕಟ್ತೀವಂತ ಹೇಳಿ ಹೋಗಿದ್ರು. ಆದ್ರೆ ನಮ್ಮಂಟಿ ಅವ್ರ ಅಣ್ಣಾಗ ರಾಖಿ ಕಟ್ಟಾಕ್ತಿದ್ಲಲ್ಲ, ಸೊ ಪೃಥ್ವಿಗೂ ರಾಖಿ ಕಟ್ಟಿದ್ರೆ ನಡಿತೈತಿ, ಅತ್ತಿಗಳು ರಾಖಿ ಕಟ್ಬೋದು ಅಂತಂದು ಫಸ್ಟ್ ರಾಖಿನ ಅವ್ರ ಅತ್ತಿನ ಕಟ್ಟಿದ್ಲು ಪೃಥ್ವಿಗೆ. ಈ ಒಂದು ರಕ್ಷಾಬಂಧನದ ಹಬ್ಬದ ದಿನ ಎಲ್ಲರ ಅಕ್ಕ ತಂಗಿಯರು ಅವರ ಅಣ್ಣ ತಮ್ಮಂದಿರಿಗೆ ರಾಖಿಗಳನ್ನ ಕಟ್ಟಿ ಆಶೀರ್ವಾದ ತಗೋತಾರ, ಆಮೇಲೆ ಆಶೀರ್ವಾದ ಮಾಡ್ತಾರೆ. ಆ್ಯಕ್ಚುಲಿ ನನ್ನ ತಮ್ಮ ನಮ್ಮಣ್ಣ ಇಬ್ಬರು ಆರಾಮ್ಸೆ ಇರಲಿ, ಅಂದ್ರೆ ಆರಾಮಾಗಿ ಇರಲಿ, ಆರೋಗ್ಯವಾಗಿರಲಿ, ಅವ್ರು ಕಂಡಂಥ ಕನಸುಗಳೆಲ್ಲ ನನಸಾಗಲಿ ಅಂತಂದು ಹಾರೈಸ್ತಾರ ಅಕ್ಕ ತಂಗಿಯರು. ಹಂಗೆ ಅಣ್ಣ ತಮ್ಮಂದಿರು ಅವರು ಗಿಫ್ಟ್ಗಳನ್ನು ಕೊಟ್ಟು ಫುಲ್ ಖುಷಿ ಪಡಿಸ್ತಾರ ಅಕ್ಕ ತಂಗಿಯರಿಗೆ. ಹಿಂಗೆ ನೋಡ್ರಿ, ಇದೊಂದು ರಕ್ಷಾಬಂಧನದ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಪೂರ್ತಿ ಹಿಂಗೆ ಇವೆಲ್ಲ ಸಂಸ್ಕೃತಿಗೆ ಇನ್ನೂ ಕಾರು ಉಳ್ದಾವ ಅಂತಲೇ ಹೇಳ್ಬೋದು. ಅದನ್ನೊಂದು ನೋಡಿ ನಮಗೂ ಖುಷಿ ಆಕೈತಿ, ನಮ್ಮ ದೇಶದೊಳಗೆ ಇಂಥವೆಲ್ಲ ಸಂಪ್ರದಾಯ ಅದಾವಲ್ಲ ಅಂತಂದ. ಸೊ ನಮ್ಮ ಕಡೆ ಫಸ್ಟು ಏನು ಮಾಡ್ತಾರೆ ಅಂತಂದ್ರೆ ಬತ್ತಿ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಅವರಿಗೆ ಆರತಿ ಮಾಡಿ ಸ್ವಲ್ಪ ಸ್ವೀಟ್ ತಿನ್ನಿಸಿ ರಾಖಿ ಕಟ್ಟಿ ಆಮೇಲೆ ಆರತಿ ಮಾಡಿ ಅವ್ರ ಕಡೆಯಿಂದ ಗಿಫ್ಟನ್ನ ಇಸ್ಕೋತಾರೆ. ಇದಿಷ್ಟು ರಾಖಿ ಹಬ್ಬದ ಒಂದು ಸಂಪ್ರದಾಯ ನಮ್ಮ ಕಡೆ ನಡೆದು ಬಂದಿರುವಂಥದ್ದು. ಸೊ ನಿಮ್ಮ ಕಡೆ ಎಲ್ಲ ಹೆಂಗೆಲ್ಲ ರಾಖಿ ಸಂಭ್ರಮ ಮಾಡಿದ್ರಿ, ಆಮೇಲೆ ನಿಮ್ಮ ಒಂದು ಬ್ರದರ್ಸ್ ನಿಮಗೆ ಏನು ಗಿಫ್ಟ್ ಕೊಟ್ಟರು, ನಿಮ್ಮ ಸಿಸ್ಟರ್ ನಿಮಗೆ ಎಂಥ ರಾಖಿ ಕಟ್ಟಿದ್ರು ಅನ್ನೋದನ್ನು ಸೊ ಕಮೆಂಟ್ನೊಳಗೆ ಬಂದು ತಿಳಿಸ್ರಿ, ನೋಡೋಣ ಏನು ಕಮೆಂಟ್ ಮಾಡ್ತೀರಿ ಅಂತಂದ. ಸೊ ಹೋದ ವರ್ಷನೂ ಹಿಂಗೆ ನೋಡ್ರಿ, ನಮ್ಮ ಮನ್ಯಾಗ ಫುಲ್ ನಮ್ಮ ಅಂಟಿಯರು ಇದ್ದರು, ನಮ್ಮ ಯಜಮಾನ್ರು ಇದ್ದರು, ಹಾಗಾಗಿ ನಮ್ಮ ತಮ್ಮರು ಇದ್ದರು. ಸೊ ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ವಿ ನಾವು ರಕ್ಷಾಬಂಧನ ಸ್ಪೆಷಲ್ ಆಗಿ. ಸೊ ನಮ್ಮ ಅಂಟಿಯರಿಗೆ ಒಬ್ಬರ ತಮ್ಮ ಅಲ್ಲ, ಹಂಗಾಗಿ ನನಗೆ ನಮ್ಮ ಸಣ್ಣ ಸಣ್ಣ ತಮ್ಮಗಳು ಅಲ್ಲ, ನನಗೆ ರಕ್ಷಾಬಂಧನ ದಿನ ಸಿಕ್ಬಿಟ್ಟಿದ್ರು. ಸೊ ಹಾಗಾಗಿ ಫುಲ್ ಖುಷಿಲಿಂತ್ರ ಸೆಲೆಬ್ರೇಟ್ ಮಾಡಿದ್ವಿ. ಈ ವರ್ಷ ನಮ್ಮ ತಮ್ಮಗಳು ಸ್ವಲ್ಪ ದೂರ ಅದಾರ, ನಮ್ಮ ಅಣ್ಣಗಳು ದೂರ ಅದಾರ, ಹಾಗಾಗಿ ನನಗೆ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋಕೆ ಚಾನ್ಸಸ್ ಸಿಗಲಿಲ್ಲ ರೀ ಈ ವರ್ಷ. ಏನು ಮಾಡೋಕ್ಕಾಗಲ್ಲ, ಹಾಗೆ ಅವರಿಗೆ ಒಳ್ಳೇದಾಗಲಿ ಅಂತ ಇಲ್ಲಿಂದ ನಾನು ವಿಶ್ ಮಾಡ್ತೀನಿ. ನಮ್ಮ ಪೃಥ್ವಿಗೆ ಏನೋ ಒಂಥರ ಖುಷಿ ಫುಲ್, ಇವಾಗೆಲ್ಲ ಒಂದು ಹೆಚ್ಚಿಗೆ ಮೈಲ್ ಸ್ಟೋನ್ನ ಕಲ್ತಾನಂತಲೇ ಹೇಳ್ಬೋದು, ಅಂದ್ರೆ ಹೊಸ ಹೊಸ ವಿಷಯಗಳನ್ನು ಕಲ್ತಾನಂತಲೇ ಹೇಳ್ಬೋದು. ಫುಲ್ ಕುಂತ ಜೇಜಿ ಮಾಡಂತಗಳ ಹಿಂಗೆ ಕ್ಲ್ಯಾಪ್ಸ್ ಮಾಡೋದು ಕಲ್ತಾನ್ರಿ. ಈಗ ಫುಲ್ ಖುಷಿ ಆಗ್ತೈತಿ ಅವನೊಂದು ಬೆಳವಣಿಗೆ ನೋಡಿ. ಹಂಗೆ ಅದನ್ನೆಲ್ಲನೂ ಒಂದು ಮಕ್ಳು ಏನು ಕಲಿತಾರಲ್ರಿ, ಅದನ್ನು ಮನ್ಯಾಗ ಒಳ್ಳೆ ಮಾತು ಮಾಡಿಸಿನ ಅವ್ರಿಗೆ ರೂಢಿ ಮಾಡಿಸ್ಬಿಡ್ತಾರೆ. ಅಪ್ಪು ಜೇಜಿ ಮಾಡು ಅಂತ ಅನ್ನೋದು. ಒಬ್ರು ಯಾರು ಹೊಸದಾಗಿ ಬಂದ್ರಲ್ಲ ಅವ್ರ ಮುಂದೆ ಮಾಡು ಅಂತ ಹೇಳೋದು. ಅದೇನ ನೋಡ್ರಿ, ಆಗಿನ ಕಾಲದಿಂದ ನಡ್ಕೊಂಬಂದು ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಮಕ್ಕಳು ಏನೋ ಒಂದು ಹೊಸದು ಕಲೀಲಿ, ಅದನ್ನು ನಾವು ವಾಪಸ್ ಮಾಡು ಅಂತಂದು ಅವ್ರಿಗೆ ಒಂಥರ ಹೇಳೋದು, ನಾವು ಅವ್ರು ಮಾಡಿದ್ದು ನೋಡಿ ನಾವು ಖುಷಿ ಪಡೋದು. ಇದು ಒಂಥರ ನಡ್ಕೊಂಬಂದಿದ್ದ ಸಂಪ್ರದಾಯ ಅಂತಲೇ ಹೇಳ್ಬೋದು ನಮ್ಮ ಕಡೆ. ಸೊ ಫೈನಲಿ ಹಂಗೂ ಹಿಂಗೂ ಮಾಡಿ ಗುದ್ದಾಡಿ ಅವ್ರ ಅತ್ತಿ ಅವಂಗೊಂದು ರಾಖಿ ಕಟ್ಟಿದ್ಲ. ಬಟ್ ಅವ ನಿಂದ್ರಾಕ್ ತಯಾರಿದ್ದಿಲ್ಲ, ಫುಲ್ ದೀಪ ನೋಡಿಬಿಟ್ಟಿದ್ನ. ಆ ದೀಪ ನೋಡಿ ಅದು ಮುಟ್ಟು ತನ್ನ ಸಮಾಧಾನ ಇದ್ದಿದ್ದಿಲ್ಲ ಅವನಿಗೆ. ಆ್ಯಕ್ಚುಲಿ ಇವಾಗಿನ ಒಂದು ಡಿಜಿಟಲ್ ವರ್ಲ್ಡ್ ಒಳಗೆ ಎಲ್ಲ ಅಕ್ಕ ತಂಗಿಯರು ಅವ್ರವ್ರ ತಮ್ಮ ಅಣ್ಣಗಳಿಗೆ ಆನ್ಲೈನ್ ಒಳಗೆ ರಾಖಿ ಆರ್ಡರ್ ಮಾಡಿ ಹಾಗೆ ಅಲ್ಲಿನ ಗಿಫ್ಟ್ ಕಳಿಸ್ಬಿಡ್ತಾರೆ. ಹಂಗೆ ಅಣ್ಣಗಳು ತಮ್ಮಗಳು ಫುಲ್ ಅಲ್ಲಿಂದ ಗಿಫ್ಟ್ ಕಳಿಸ್ಬಿಡ್ತಾರೆ ಅಕ್ಕಗಳಿಗೆ. ಸೊ ಏನು ಮಾಡೋಕ್ಕಾಗಲ್ಲ, ಅವರ ಒಂದು ಪರಿಸ್ಥಿತಿನ ಹಂಗಿರ್ತೈತಿ. ಮತ್ತು ಇವಾಗಿನ ಜಗತ್ತು ನಡೀತಿರೋದು ಡಿಜಿಟಲ್ ವರ್ಲ್ಡ್ ಮೇಲೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಸಂಪ್ರದಾಯಗಳು ಸಾವಕಾಶ ಹಂಗೆ ಕಳ್ಕೊತ ಬರತ್ತಾವ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನಾವು ನಮ್ಮ ಸಂಪ್ರದಾಯನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡೋನು. ಹಂಗೆ ನಮ್ಮ ಮನ್ಯಾಗ ಅಕ್ಕ ತಂಗಿಯರು ಅಣ್ಣ ತಮ್ಮರು ಇದ್ದಾಗ, ನಮ್ಮ ಹತ್ರನ ಇದ್ದಾಗ ಹಿಂಗೆ ರಾಖಿ ಸೆಲೆಬ್ರೇಟ್ ಮಾಡೋನು, ಇಲ್ಲೇ ಮನ್ಯಾಗನ ಸೆಲೆಬ್ರೇಟ್ ಮಾಡಿಬಿಡೋನು ಅಂತಂದು ನಾವೆಲ್ಲ ಅನ್ಕೋತಿರ್ತೀವಿ ರೀ. ಹಂಗೆ ಈ ಒಂದು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಹೇಳೋದೇನಂತಂದ್ರೆ, ಆದಷ್ಟು ಟೈಮ್ ಸಿಕ್ಕಾಗ ನಾವು ಆ ಚಾನ್ಸ್ ಸಿಕ್ಕಾಗ ಮಿಸ್ ಮಾಡ್ಕೊಳ್ಳಬಾರ್ದು. ಆದಷ್ಟು ಖುಷಿಲಿಂತ್ರ ಚಂದಾಗ ಸೆಲೆಬ್ರೇಟ್ ಮಾಡಿ ಮನೆಯವರೆಲ್ಲ ಖುಷಿಯಾಗಿ ಇರಬೇಕು. ಸೊ ನಮ್ಮ ಮನ್ಯಾಗ ಇದ ಒಂದು ಪಾಲಿಸಿ ನಡೀತೈತೆ ನೋಡ್ರಿ. ಸೊ ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಪೃಥ್ವಿನೂ ರಾಖಿ ಎಲ್ಲ ಕಟ್ಟಿಸ್ಕೊಂಡು ಫುಲ್ ಖುಷಿಲಿತ್ರ ಅವ್ರ ಅತ್ತಿ ಮಾಡಿ ಸ್ವೀಟ್ನ ಸ್ವಲ್ಪ ಟೇಸ್ಟ್ ಮಾಡಿ ಇಷ್ಟ ಆಗಿಲ್ಲ ಅಂತಂದ್ರೆ ರಿವ್ಯೂ ಕೊಟ್ಟನ ಅವ್ರ ಅತ್ತಿಗೆ. ಹಂಗೆ ಅವ್ರ ಅತ್ತಿ ರಾಖಿ ಕಟ್ಟಿದ್ದಕ್ಕೆ ಗಿಫ್ಟ್ನು ಕೊಟ್ಟನ. ಗಿಫ್ಟ್ನ ವಾಪಸ್ ಅವನ್ನ ಇಸ್ಕೊಂಡು ಆಟಾಡಕತ್ತಾನ್ರಿ. ಹಿಂಗೆ ನೋಡಿ ಪೂರ್ತಿ ಇದ್ರ ಜೊತೆನ ಆಟಾಡೋ ಅಷ್ಟೊತ್ತಿಗೆ ಸಾಲಿನೂ ಬಿಡ್ತು, ಯಾಕಂದ್ರೆ ಶನಿವಾರಲ್ಲ ಇವತ್ತು ಮಧ್ಯಾಹ್ನಕ್ಕೆ ಸಾಲಿ ಬಿಡ್ತೈತಿ. ಸೊ ಸಾಲಿ ಬಿಟ್ಟಿದ್ದ ತಡ ನಮ್ಮ ತಂಗಿಯಾರು ಇಬ್ಬರು ಫುಲ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ಮ ಪೃಥ್ವಿಗೆ ರಾಖಿ ಕಟ್ಟಾಕ ಬಂದೇ ಬಿಟ್ರು. ಸೊ ಅವರಿಗೆ ಫುಲ್ ಖುಷಿ, ನಮಗೂ ಹೊಸ ತಮ್ಮ ಬಂದ
ಅಂದಾನ ಈ ಸತಿ ರಾಖಿ ಕಟ್ಟುನು ಅಂತಂದ. ನಮ್ಮ ಸೃಷ್ಟಿ ಆಮೇಲೆ ನಮ್ಮ ಸಿಂಚು ಪೂರ್ತಿ ಅವನಿಗೆ ರಾಖಿ ಆಮೇಲೆ ಅವನಿಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದು ಫುಲ್ ರಾಖಿ ಕಟ್ಟಾಕತ್ತಿದ್ರ. ಫುಲ್ ಅಳಾಕತ್ತಿದ್ನ, ಯಾಕೋ ಒಂದು ಸ್ವಲ್ಪ ಮುಂಜಾನೆ ಮರ್ತಿದ್ನಿ ಏನೋ ಗೊತ್ತಿಲ್ಲ. ಸೊ ಇವ್ರಿಗಂತೂ ಫುಲ್ ಖುಷಿ, ನಮ್ಮ ಪುತ್ತಗೆ ರಾಖಿ ಕಟ್ತೀನಿ ಅಕ್ಕ, ನಾನು ಬರ್ತೀನಿ ಅಂತ ಹೇಳಿ ಹೋಗಿದ್ರು ಅಡ್ವಾನ್ಸ್ ಆಗಿ. ಸೊ ಎಲ್ಲನೂ ಅವನಿಗೆ ಮಲಗಿಸೋದು ಬಿಟ್ಟು ತಯಾರು ಮಾಡಿ ಕುಂದ್ರಿಸಿದ್ನಿ ಅವನಿಗೆ ರಾಖಿ ಕಟ್ಸೋಬಿಡ್ತು ಅಂತಂದ. ಅವರಿಗೂ ಗಿಫ್ಟ್ಗಳನ್ನ ರೆಡಿ ಮಾಡ್ಕೊಂಡಿದ್ನ. ಒಂದು ಸ್ವಲ್ಪ ಅವ್ರಿಗೆ ಏನೇನು ಯೂಸ್ ಆಗ್ತೈತೆ ಅವನಷ್ಟ ಅವನ್ನ ಕೊಟ್ಟನ ಅವ್ರಿಗೆ ಗಿಫ್ಟ್. ಸೊ ಈ ವಿಡಿಯೋದೊಳಗೆ ತೋರ್ಸೋಕ್ಕಾಗಿಲ್ಲ ಆ್ಯಕ್ಚುಲಿ. ಹಂಗೆ ಫೋಟೋ ಹಾಕಿರ್ತೀನಿ, ನಾ ಪೋಸ್ಟ್ ಮಾಡಿರ್ತೀನಿ, ನೀವು ಯೂಟ್ಯೂಬ್ದಾಗ ಹೋಗಿ ಚೆಕ್ ಮಾಡಿರಿ ನಾವು ಏನು ಗಿಫ್ಟ್ ಕೊಟ್ವಿ ನಮ್ಮ ತಂಗಿಯರಿಗೆ ಅಂತಂದ. ಅವ್ರು ಏನೋ ಗಿಫ್ಟ್ ಕೊಟ್ಟರು ಅನ್ನೋದನ್ನು ಪೋಸ್ಟ್ ಮಾಡಿರ್ತೀನಿ. ಸೊ ಚೆಕ್ ಮಾಡಿರಿ ಹೋಗಿ ಚಾನಲ್ ಒಳಗೆ. ಫುಲ್ ಖುಷಿಯಾಗ್ಬಿಟ್ಟಿದ್ರೆ ನೋಡ್ರಿ. ಇವರ ಏನೋ ಹೇಳ್ರಿ ನೀವು, ಇವರ ದೊಡ್ಡವ್ರು ರಾಖಿ ಸೆಲೆಬ್ರೇಟ್ ಮಾಡೋದಕ್ಕೂ ಸಣ್ಣವ್ರು ರಾಖಿ ಸೆಲೆಬ್ರೇಟ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರ್ತೈತಿ. ಅವನಿಗಂತನ ಸ್ಪೆಷಲ್ ಆಗಿ ಅವರ ರಾಖಿ ಎಲ್ಲ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ರ. ನಮ್ಮ ಸಿಂಚು ಅಂತರೂ ರಾಖಿ ಒಳಗೆ ಬ್ರಾಸ್ಲೆಟ್ನ ತೊಗೊಂಬಂದ್ಬಿಟ್ಟಿದ್ಲ. ಆಕೆ ಅಂತರೂ ಫುಲ್ ಖುಷಿಲಿಂತ್ರ ಸಾಲಿ ಬಿಟ್ಟಿದ್ದ ತಡ ಮನ್ಯಾಗ ಇತ್ತರಿ ರಾಖಿ ಅವನಿಗಂತ ತೊಗೊಂಬಂದಿದ್ದ. ಬಟ್ ನನಗಿದು ಇಷ್ಟ ಇಲ್ಲ, ನಾ ಬೇರೆ ತೊಗೊಂಬರ್ತೀನಿ ಅಂತಂದ ಫುಲ್ ಅಂಗಡಿಗೆಲ್ಲ ಓಡಾಡಿ ತೊಗೊಂಬಂದ ರಾಖಿ ಕಟ್ಟಿದ್ಲ. ಹಂಗೆ ಅವನಿಗೆ ಚಾಕ್ಲೇಟ್ ಜ್ಯೂಸ್ ಇವನ್ನೆಲ್ಲ ತೊಗೊಂಬಂದಿದ್ರ. ಅದ್ರ ಜೊತೆಗೇನ ಅವ್ರ ಚಿಕ್ಕಿನೂ ಅವನಿಗೆ ಗಣೇಶ ಲಾಕೆಟ್ ಇರುವಂಥ ಒಂದು ರಾಖಿನೂ ತೊಗೊಂಬಂದಿದ್ಲು. ಸೊ ಇದಿಷ್ಟು ಇವತ್ತಿನ ಒಂದು ಸೆಲೆಬ್ರೇಷನ್ ಆಗಿತ್ತು. ಹಾಗೆ ಈ ಒಂದು ವಿಡಿಯೋ ಮೂಲಕ ನನ್ನೆಲ್ಲ ಬ್ರದರ್ಸಿಗೆ ಹ್ಯಾಪಿ ರಕ್ಷಾಬಂಧನ ಹೇಳ್ತಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.